ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನಿ ಮನಿ ವರ್ಲ್ಡ್. ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈ ರೆಸಿಪಿ ಅಂತೂ ಸಿಕ್ಕಾಪಟ್ಟೆ ಸಿಂಪಲ್ ಆ್ಯಂಡ್ ಸೂಪರಾಗಿರೋ ರೆಸಿಪಿ. ಮಿಸ್ ಮಾಡದೆ ನೋಡಿ, ಸಖತ್ತಾಗಿ ಬರುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಸಾಲೆ ರುಬ್ಬೋ ಅಂಥ ಅವಶ್ಯಕತೆ ಇಲ್ಲ, ಹೆಚ್ಚಾಗಿ ಏನೂ ಬೇಕಾಗಿಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಈ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋ ಚಿಕನ್ನಿಗೆ ಬೆಳ್ಳುಳ್ಳಿ, ಶೇಂಗಾ, ಕೊತ್ತಂಬರಿ, ಧನಿಯಾ ಪೌಡರು, ಒಂದು ಈರುಳ್ಳಿ, ಒಂದೇ ಒಂದು ಎಸ್ಲು ಕರಿಬೇವು ಆ್ಯಂಡ್ ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಆಯಿಲು ಅಷ್ಟೇ. ಇದಕ್ಕಿನ್ನೇನು ಬೇಕಾಗಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ನೋಡಿ, ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಸಿಂಪಲಾಗಿ ಸೂಪರ್ ರೆಸಿಪಿ. ಸ್ವಲ್ಪ ಬೇಕಾದರೆ ನೀವು ನೀರನ್ನ ಹಾಕ್ಕೋಬೋದು. ಒಂದೇ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ. ಸಿಕ್ಕಾಪಟ್ಟೆ ಟೇಸ್ಟಿ ರೆಸಿಪಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ ಅಂತ. ಹೌದು, ಅಷ್ಟು ಚೆನ್ನಾಗಿದೆ. ನನಗೆ ಈಗ ಎಡಿಟ್ ಮಾಡ್ತಾಯಿದ್ರು ನೀರು ಬರುತ್ತೆ ಬಾಯಲ್ಲಿ, ಆ ಥರ ಅಷ್ಟು ಚೆನ್ನಾಗಿದೆ ಈ ರೆಸಿಪಿ. ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಆ್ಯಂಡ್ ಲ್ಯಾಂಡ್ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇದನ್ನು ಬಿಸಿ ಬಿಸಿ ಇದ್ದಾಗೆ ತಿಂದುಬಿಡಬೇಕು ಈ ರೆಸಿಪಿನ. ಫೈನಲಿ ಇನ್ನೇನು ಮಸಾಲೆ ಕೊಟ್ಟರೆ ಫೈನಲಿ ಚಿಕನ್ ಗಾರ್ಲಿಕ್ ಡ್ರೈ ಫ್ರೈ ರೆಸಿಪಿ ರೆಡಿ ಆಯಿತು. ತುಂಬ ಟೇಸ್ಟಿ, ಸಖತ್ತಾಗಿರುತ್ತೆ. ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎವ್ರಿವನ್.